ನಮ್ಮ ಕ್ಷೇತ್ರಕ್ಕೆ ತೊಂದರೆ ಆದರೂ ಅಡ್ಡಿಲ್ಲ, ಅದು ನಮ್ಮ ಹೊರಗೆ ಹೋಗೋದಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ತದೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಎರಡನೇದು, ಈಗ ಕೇಳಿರುವಂಥ ಪ್ರಶ್ನೆ, ನನ್ನ ತಾಲೂಕಿನಲ್ಲಿರುವಂಥ ಕುಡುಪ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪ್ರವೇಶಾತಿ ಅರ್ಜಿಗಳು ಬಂದಾವ. ಅದರಲ್ಲಿ ಅದು 11ಕ್ಕೆ ಕೊಟ್ಟಿದ್ದೀವಿ, ಇನ್ನು 60 ಜನರಿಗೆ ಕೊಡಲಿ. ಎರಡನೇದು, ಯಾವ ಅದನ್ನು ಪ್ರಸ್ತಾವನೆ ಹೆಚ್ಚಿಗೆ ಮಾಡಲಿಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಸಭಾಧ್ಯಕ್ಷರೇ, ಉತ್ತರವನ್ನು ಸಕಾರಾತ್ಮಕವಾಗಿ ಅಧಿಕಾರಿಗಳು ಸ್ವೀಕಾರ ಮಾಡಬೇಕಾದ್ರೆ ಕ್ವಶನ್ ಕೇಳಿ ಹೆಚ್ಚಿನ ಮಕ್ಕಳಿದ್ದಾರೆ ಅಂದಮೇಲೆ ಅದು ಅವಶ್ಯಕತೆ ಇದೆ ಅಂತ ಎದ್ದು ಕಾಣ್ತಾ ಇದೆ. ನಾವು 7ನೇ ತಿಂಗಳಲ್ಲೇ ಕಳಿಸಿದ್ದೇವೆ. ಹಿರೇಕೆರೂರು ಕ್ಷೇತ್ರದಲ್ಲಿ 3 ಹಾಸ್ಟೆಲ್ಗಳಿಗೆ ನಮಗೆ ಜಾಗದ ಕೊರತೆ ಇಲ್ಲ, ಅವಕಾಶ ಇದೆ. ಆದ್ದರಿಂದ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿ ಅಂತೇಳಿ 3 ಹಾಸ್ಟೆಲ್ಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಅದರಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಹಿರೇಕೆರೂರು, ಮೆಟ್ರಿಕ್ ಪೂರ್ವ ಬಾಲಿಕೆಯರ ವಿದ್ಯಾರ್ಥಿ ನಿಲಯ ಹಿರೇಕೆರೂರು ಮತ್ತು ಕುಡುಪ್ಲಿ, ಇವು ಸಂಖ್ಯೆಗಳನ್ನು ಹೆಚ್ಚಿಗೆ ಮಾಡಿ ಅಂತ ಈಗಾಗಲೇ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿ ಕಟ್ಟಡಕ್ಕೆ ಅವಕಾಶವೂ ಇದೆ. ನಾವು ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಆ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸ್ಪಷ್ಟ ಭರವಸೆ ನೀಡಬೇಕು. ಒಂದನೇದು. ಎರಡನೇದು, ಈ ವರ್ಷ ಆ ಮಕ್ಕಳಿಗೆ ಕಿಟ್ ಕೊಡೋದನ್ನು ತಾವು ನವೆಂಬರ್ವರೆಗೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. 5-6 ತಿಂಗಳು ಮಕ್ಕಳು ಭಾಳಷ್ಟು ತೊಂದರೆ ಅನುಭವಿಸಿದ್ದಾರೆ. ಬರುವಂಥ ವರ್ಷಗಳಲ್ಲಿ ಪ್ರತಿ ತಿಂಗಳು ಸರಿಯಾಗಿ ಆ ಮಕ್ಕಳಿಗೆ ಕಿಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಹೇಳಿದ್ದು ನಮ್ಮಲ್ಲಿ ಹೇಳಿದೆ. ಓವರಾಲ್ ಆಗಿ ನಮ್ಮ ಜಿಲ್ಲೆ ರಾಜ್ಯದೊಳಗೇನೆ ನಮಗೆ ಕೇಂದ್ರದಾಗ ನಾವು ಕೊಟ್ಟಿದ್ವಿ, ತಾಲೂಕು ಕೇಂದ್ರಕ್ಕೂ ಕೊಡಬೇಕು ಅಂತ ನಿಮ್ಮದು ಬೇಡಿಕೆ ಏನಿದೆಲ್ಲ ನೀವು ನನಗೆ ಪತ್ರ ಕೊಟ್ಟಿದ್ದೀರಿ. ನನ್ನ ಹತ್ರನೂ ಲಿಸ್ಟ್ ಇದೆ. ಮತ್ತು ಇನ್ನೂ ಒಂದು, ಎಲ್ಲ ಶಾಸಕರು ಸಂಖ್ಯೆಯನ್ನು ಜಾಸ್ತಿ ಮಾಡಿ ಅಂತದ್ದು ಮಾನ್ಯ ಸಭಾಧ್ಯಕ್ಷ. ನಾವು ಸಂಖ್ಯೆಯನ್ನು ಜಾಸ್ತಿ ಮಾಡ್ಬೇಕಂತ ಇರಬೇಕೇನು, ಕಾಟ್ ಇರಬೇಕು, ಬೆಡ್, ಊಟದ ವ್ಯವಸ್ಥೆ, ಜನಸಂಖ್ಯೆಗೆ ಜಾಸ್ತಿ ಮಾಡೋಕೆ ಊಟದ ವ್ಯವಸ್ಥೆನೂ ಇರಬೇಕು. ಅಕಸ್ಮಾತ್ ಹಂಗೆ ನಾವು ಇವ್ರು ಹೇಳಿದಂಗೆ ಜನಸಂಖ್ಯೆಯನ್ನು ಹೆಚ್ಚು ಮಾಡಿದ್ರೆ ಮಾನ್ಯ ಅಧ್ಯಕ್ಷರೇ ಸಸ್ಪೆಂಡ್ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಉದಾಹರಣೆ, ನಮ್ಗೆ 50 ಇರ್ತೈತಿ, ನೀವು 75-80 ಮಾಡ್ರಿ ಅಂತಂದು ಸಂಖ್ಯೆಯನ್ನು ಜಾಸ್ತಿ ತೊಗೊಂಡೋಗಿ ಮತ್ತೆ ನಮ್ಮ ಶಾಸಕರ ಪ್ರೆಷರ್ಗೂ ಅಲ್ಲೇ ನಮ್ಮ ಅಧಿಕಾರಿಗಳು ತೊಗೊಂಡ್ಬಿಡ್ತಾರೆ. ಅಲ್ಲಿ ತೊಗೊಂಡ್ಮೇಲೆ ಜಿಲ್ಲೆಯಲ್ಲಿರುವಂಥ ಈ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲ ಜಿಲ್ಲಾ ಕೋರ್ಟಿನ ಅಧಿಕಾರಿಗಳು ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ನಾಗ ಯಾರು ಇನ್ಫ್ಲೂಯೆನ್ಸ್ ಮ್ಯಾಗ ಬಂದಿರ್ತಾರಲ್ಲ ಮಾನ್ಯ ಅಧ್ಯಕ್ಷರೇ, ಅವರೇ ಮೊಟ್ಟ ಮೊದಲಿಗೆ ನಿಂತಿರ್ತಾರ. ಯಾರು ಈ ಯುವಕರು ಅಂತ. ಈ ರೀತಿ ಆಗೋದಕ್ಕೆ ಯಾರಿಗೆ ತೊಂದರೆ ಆಗ್ತದೆ? ನಮ್ಮ ಮಾನ್ಯ. ಅದಕ್ಕೆ ನಾವು ಸಂಖ್ಯೆಯನ್ನ ಅಪ್ರೂವ್ ಮಾಡಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟ ಸಂಖ್ಯಾ ಜನ ಮಾಡಬೇಕು ಅಂತ ನಾನು ಫೈನಾನ್ಸಿಗೆ ಕಳಿಸಿದ್ದೀನಿ. ಅದು ಅಪ್ರೂವಲ್ ಆದಗಾನೆ ಮಾಡಿಸ್ಕೊಡುವಂತ ಕೆಲಸವನ್ನು ಬಹಳಷ್ಟು ಬಂದಿದೆ. ಕನಿಷ್ಠ 70-80 ಹಾಸ್ಟೆಲ್ಗಳಿಗೆ ಜಾಸ್ತಿ ಮಾಡಬೇಕು ಬಂದಿದೆ ಮಾನ್ಯ ಅಧ್ಯಕ್ಷರೇ. ಅದಕ್ಕೂ ಕೊಡಬೇಕು. ಮತ್ತು ಅದ್ರ ಜೊತೆಗೆ ಸೋಪು ಮತ್ತು ಕಿಟ್ಟದ ಬಗ್ಗೆ ಹೇಳಿದ್ರು. ಅದು KSDL ನಿಂದ ಕೊಡುವಂತದ್ದು ಮಾಡಿಸ್ತಾ ಇದ್ವಿ. ಅದನ್ನು ಆದಷ್ಟು ಬೇಗನೆ ಮಕ್ಕಳಿಗೆ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ವಿಜಯಾನಂದ ಕ್ಯಾಶಪ್